ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ವೈಟ್ ಡೋನಟ್ಸು, ಆಮೇಲೆ ನಾನು ರೆಡ್ ಕಲರ್ ಸ್ಯಾರಿಗೆ ಹಾಕ್ತಾ ಇರೋದು, ಸೊ ಥ್ರೆಡ್ಡು, ಆಮೇಲೆ ಗೋಲ್ಡ್ ಬೀಡ್ಸ್. ಈ 3 ಐಟಮ್ಸ್ ಬೇಕು ಹಾಕೋಕ್ಕೆ. ಈ 3 ಐಟಮ್ಸ್ ಬಳಸ್ಕೊಂಡು ಕುಚ್ಚಾಕೋದು. ಕಟರು, ಗ್ಲೂ ಇದೆಲ್ಲ ನಾರ್ಮಲ್. ಫಸ್ಟ್ ಡಿಸೈನ್ ಮಾಡೋಕ್ಕೆ ನಾನು ಡೋನಟ್ಸ್ ತೊಗೊಂಡಿದ್ದೀನಿ. ಈಗ ಒಂದು ಡೋನಟ್ ತೊಗೊಂಡು ಡೋನಟ್ಟು, ಆಮೇಲೆ 20 ಎಳೆ ದಾರ, 20 ಸ್ಟ್ಯಾಂಡ್ಸ್ ದಾರನ ಈ ಥರ ಸುತ್ತಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಸುತ್ತಿಟ್ಕೊಂಡಿದ್ದೀನಿ. ಇದನ್ನು ಈಗ ಡೋನಟ್ಟಿಗೆ ಸುತ್ಕೋಬೇಕು. ಫಸ್ಟು ಸ್ವಲ್ಪ ಡೋನಟ್ಟಿಗೆ ಗ್ಲೂ ಹಾಕ್ಕೋಬೇಕು. ಗ್ಲೂ ಹಾಕ್ಕೊಂಡು ಈ ಥ್ರೆಡ್ಸ್, ಈ ಗ್ಲೂ ಹಾಕಿರೋ ಥ್ರೆಡ್ಸ್ ಇರುತ್ತಲ್ಲ ಅದನ್ನು ಈ ಥರ ಹಿಂಗೆ ತೊಗೊಂಡು ಹಿಂಗೆ ಸುತ್ಕೋಬೇಕು ನೋಡಿ. ಈ ಥರ ಹಿಂಗೆ ತೊಗೊಂಡು ಈ ಥರ ಹಿಂಗೆ ಒಂದೊಂದೇ ಹಾಕ್ಕೊಂಡು ಹಿಂಗೆ ಸುತ್ಕೊಂಡು ಹೋಗ್ಬೇಕು ಸುತ್ತಲೂ. ಅದನ್ನು ಹಿಂಗೆ ತೊಗೊಂಡ್ರೆ ಹಿಂಗೆ ಬರುತ್ತೆ. ಹಿಂಗೆ ತೊಗೊಂಡು ಹಿಂಗೆ ಇಳ್ಕೋಬೇಕು. ಹಿಂಗೆ ಇಳ್ಕೊಂಡು ರೌಂಡ್ ಹಿಂಗೆ ಹಾಕೋಂತ ಹೋಗಬೇಕು. ನೋಡಿ ಈ ಥರ ರೌಂಡ್ ಹಾಕ್ಕೊತ ಹೋಗ್ಬೇಕು. ಕರೆಕ್ಟಾಗಿ ಟೈಟಾಗಿ ಹಿಂಗೆ ಎಳೆದಿಟ್ಕೊಂಡು ಹಾಕೋಬೇಕು ನೋಡಿ. ಈ ಥರ ಟೈಟಾಗಿ ಹಿಂಗೆ ಎಳೆದಿಟ್ಕೊಂಡು ಹಿಂಗೆ ಸುತ್ಕೋಬೇಕು. ಆವಾಗ ಅದು ಟೈಟಾಗಿ ಬರುತ್ತೆ. ಹಿಂಗೆ ಎಲ್ಲೂ ಬಿಚ್ಚೋಗೋದಿಲ್ಲ ನಿಮಗೆ. ಹಿಂಗೆ ಟೈಟಾಗಿ ಎಳೆದಿಟ್ಕೊಂಡು ಹಿಂಗೆ ಹಾಕ್ತಾರೆ, ಎಲ್ಲೂ ಬಿಚ್ಚೋಗಲ್ಲ, ನೀಟಾಗಿ ಹಿಂಗೆ ಬರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಹಂಗೆ ಅನಿಸುತ್ತೆ, ಸಿಕ್ಕಾಗುತ್ತೆ ಆ ಥರ ಎಲ್ಲ. ಸುತ್ತುತ್ತಾ ಆ್ಯಕ್ಚುಲಿ ಅದು ರೂಢಿ ಆಗಿಬಿಡುತ್ತೆ. ಹಿಂಗೆ ಸುತ್ಕೊತ ಹೋಗಬೇಕು. ನೀಟಾಗಿ ನಾವು ಎಷ್ಟು ಗ್ರಿಪ್ಪಲ್ಲಿ ಇಟ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅದು. ಮೇನ್ ಗ್ರಿಪ್ಪು ಹಿಂಗೆ ಟೈಟಾಗಿ ಇಟ್ಕೊಂಡು ಹಿಂಗೆ ಗ್ರಿಪ್ಪಲ್ಲಿ ಸುತ್ಕೊತ ಹೋಗಬೇಕು ನೋಡಿ. ಏನು ಕಷ್ಟ ಆಗಿಲ್ಲ ಆ್ಯಕ್ಚುಲಿ. ಈಗ ಕ್ರೋಶನೂ ಬರಲ್ಲ, ಬೇಬಿ ಕುಚ್ಚು ಹಾಕೋಕ್ಕೆ ಬರಲ್ಲ ಅಂತಾರಲ್ಲ, ನಮಗದೆಲ್ಲ ಬರಲ್ಲ ಅನ್ನೋರು ಆರಾಮಾಗಿ ಈ ಥರ ಮನೆಯಲ್ಲೇ ಕೂತ್ಕೊಂಡು ಅವ್ರ ಸೀರೆಗೆ ಅವರೇ ಹಾಕೋಬೋದು. ಏನು ಪ್ರಾಬ್ಲಮ್ಸ್ ಇಲ್ಲ, ಆರಾಮಾಗಿ ಹಾಕೋ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಫಿನಿಶಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಿಂಗೆ ಟೈಟಾಗಿ ಇಟ್ಕೊಂಡು, ಆ್ಯಕ್ಚುಲಿ ಟೈಟಾಗಿ ನಾವು ಎಷ್ಟು ಟೈಟಾಗಿ ಎಳೆದು ಇಟ್ಕೊಂಡು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಫಿನಿಶಿಂಗ್. ಏನು ಕಷ್ಟನೇ ಇಲ್ಲ. ಇದು ಆರಾಮಾಗಿ ಯಾರು ಬೇಕಾದ್ರೆ ಹಾಕ್ಬೋದು, ಆರಾಮಾಗಿ ಯೂಟ್ಯೂಬ್ ನೋಡಿಕೊಂಡು. ನಿಮ್ಮ ಸೀರೆಗೂ ಹಾಕೋಬೋದು, ಕಸ್ಟಮರ್ ಸೀರೆಗೂ ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾವುದೇ ಡಿಸೈನ್ ಆಗಲಿ ಫಸ್ಟು ನೀವು ಟ್ರೈ ಮಾಡಿ. ಕಸ್ಟಮರ್ ಸೀರೆಗೆ ಹಾಕೋಕ್ಕೂ ಮುಂಚೆ ಫಸ್ಟು ಟ್ರೈ ಮಾಡಿ. ಬಿಕಾಸ್ ಏನೋ ಮಿಸ್ಟೇಕ್ ಆಗ್ಬೋದು, ಫಿನಿಶಿಂಗ್ ಬರದೇ ಹೋಗ್ಬೋದು. ನೀವು ಫಸ್ಟು ಟ್ರೈ ಮಾಡಿದಾಗ ಯಾವುದೇ ಡಿಸೈನ್ ಆಗಲಿ ಫಸ್ಟು ನೀವು ಟ್ರೈ ಮಾಡಿದ್ರೆ ಅದು ಫಿನಿಶಿಂಗ್ ಯಾವ ಥರ ಇಟ್ಕೋಬೇಕು, ಏನು ಮಾಡಬೇಕು, ಏನು ಅಂತ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ. ಹಿಂಗೆ ಒಂಚೂರಿದೆ ಅಂತ ಅನ್ಬೇಕಾದ್ರೆ ಸ್ವಲ್ಪ ಗ್ಲೂ ಹಾಕೊಂಬಿಡಿ. ಇಲ್ಲಿ ಈ ಥರ ಗ್ಲೂ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಹಿಂಗೆ ಸುತ್ತಾ ಹೋಗಿ ಫಿನಿಶಿಂಗ್ ಸರಿಯಾಗಿ ಬರುತ್ತೆ ಅವಾಗ. ಇಲ್ಲ ಒಂದು ಕಡೆ ಸಣ್ಣ ಒಂದು ಕಡೆ ತುಂಬ ದಪ್ಪ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿ ಕಾಣಲ್ಲ ಆ್ಯಕ್ಚುಲಿ ಅದು. ಸೊ ಅದಕ್ಕೆ ಈ ಥರ ಆಮೇಲೆ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು ಇನ್ನೊಂದು ಸುತ್ತ
ಸ್ಪ್ರೆಡ್ ಮಾಡಿಕೊಂಡು ಸುತ್ಕೊಂಡು ಇದು ಸ್ವಲ್ಪ ಗ್ಲೋ ಹಿಂಗೆ ಹಾಕಿ ಇಷ್ಟೇ, ಇಲ್ಲಿ ನೋಡಿ ಇಷ್ಟೇ ಹಿಂಗೆ ಮಾಡಿ ಆಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತಲ್ಲ, ಎಕ್ಸ್ಟ್ರಾ ಥ್ರೆಡ್ಸ್ನ ಹಿಂಗೆ ಕಟ್ ಮಾಡಿಬಿಡಿ ಅಷ್ಟೇ. ಆಮೇಲೆ ಇನ್ನೊಂದು ಚೂರು ಗ್ಲೋ ಹಾಕ್ಬಿಟ್ರೆ ಅದು ನೀಟಾಗಿ ಸ್ಟಿಕ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಿನಿಶಿಂಗು. ಎಲ್ಲರೂ ಲೂಸಾಗಿ ಕಾಣ್ತಾ ಇದೆ ನಿಮಗೆ, ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಇದಾದಮೇಲೆ ಇದಕ್ಕೆ ಮಣಿ ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ ನಾನು ಈಗ ನಿಮಗೆ. ನೋಡಿ ಇವಾಗ ನಾನು ಈ ಥರ ಚಿಕ್ಕ ಮಣಿ, ಇದು ಮ್ಯಾಟ್ ಫಿನಿಶಿಂಗು. ಈಗ ಗ್ರಾಮ್ ಲೆಕ್ಕ ಕೊಡ್ತಾರಲ್ಲ ಅದು ತೊಗೊಳಕ್ಕೆ ಹೋಗ್ಬಿಡಿ, ಅದು ಬೇಗ ಕಲರ್ ಹೋಗುತ್ತೆ ಆ್ಯಕ್ಚುಲಿ. ಅದು ಇನ್ನೊಂದು ವೆಯ್ಟು ಬರುತ್ತೆ. ಇದು ಈ ಥರ ಥ್ರೆಡ್ಸಲ್ಲಿ ಬರುತ್ತಲ್ಲ ಚೈನ್ ಟೈಪು, ಈ ಥರ ತೊಗೊಳ್ಳಿ. ನಾನು ಜಾಸ್ತಿ ಈ ಥರನೇ ತೊಗೊಳ್ಳೋದು. ಇದು ಬೇಗ ಕಲರು ಹೋಗಲ್ಲ, ಏನೂ ಆಗೋಲ್ಲ. ಆ್ಯಕ್ಚುಲಿ ವರ್ತ್ ಇದು ತೊಗೊಳಕ್ಕೆ. ಕುಚ್ಚು ತೊಗೊಂಡ್ರೆ ನಮಗೆ ಬೀಡ್ಸು ಕೂಡ ಜಾಸ್ತಿ ಬರುತ್ತೆ, ನಮಗೂ ವರ್ಕೌಟ್ ಆಗುತ್ತೆ ಆ್ಯಕ್ಚುಲಿ. ಇದನ್ನು ಹಾಕೋಕ್ಕೆ ಇವಾಗ ನಾನು ಈ ಥರ ಸಣ್ಣ ಬೀಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ಒಂದು 6 ಎಲೆ ಇಲ್ಲ 7 ಎಲೆ ಈ ಥರ ದಾರ, ಈ ಥರ ಸೂಜಿಗೆ ಪೋಣ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಸೂಜಿ ಕಾಣಿಸ್ತಾ ಇದೆ ನಿಮಗೆ. ಈ ಥರ ಸೂಜಿಗೆ ಪೋಣ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಇದಿಲ್ಲಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ನೋಡಿ ಗಮ್ಮಾಗಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಸುತ್ತಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ಇಲ್ಲಿ ಗಮ್ ಹಾಕ್ಕೊಂಡಿರ್ತೀರಲ್ಲ ಅದನ್ನು ಉಲ್ಟಾ ಸೀದಾ ನೋಡ್ಕೊಳ್ಳಿ. ಉಲ್ಟಾ ಸೀದಾ ನೋಡ್ಕೊಂಡು ಸೀದದಿಂದನೇ ಆ್ಯಕ್ಚುಲಿ ಇದು ಸೀದಾ ಬರುತ್ತೆ. ಇದು ನೋಡಿ, ಇದು ಗಮ್ ಸ್ಟಿಕ್ ಮಾಡಿದ್ದೀನಲ್ಲ ಇದು ಉಲ್ಟಾ, ಇದು ಸೀದಾ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೀದದಿಂದ ಇಟ್ಕೊಂಡು ಈ ಗಮ್ ಸ್ಟಿಕ್ ಮಾಡಿರೋ ಕಡೆ ಬಿಟ್ಬಿಡಿ, ಸ್ವಲ್ಪ ಬಿಟ್ಬಿಟ್ಟು ಚೂರು ಮಂದಕ್ಕೆ, ಯಾಕಂದರೆ ಅದು ಡಿಸೈನು ಕ್ಯಾಪ್ ಬರುತ್ತಲ್ವ. ಸೊ ಚೂರು ಮಂದಕ್ಕೆ ಈ ಥರ ಹಿಂಗೆ ಹೊಲ್ಕೊಳ್ಳಿ, ಈ ಥರ ಹಿಂಗೆ ಸ್ಟಿಕ್ ಮಾಡ್ಕೊಳ್ಳಿ. ನಾನು ಸೂಜಿಗೆ ಪೋಣ್ಸೋಕ್ಕೋಸ್ಕರ ಈ ಥರ ಗ್ಲೋ ಹಾಕ್ಕೊಂಡಿದ್ದೆ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಿಂಗೆ ಸ್ವಲ್ಪ ಹಿಂಗೆ ಚುಚ್ಕೊಂಡು ಈ ಥರ ಹಿಂಗೆ ಇಳ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲಿ ಏನಕ್ಕೆ ಗಮ್ ಹಾಕ್ಕೊಳಕ್ಕೆ ಹೇಳಿದೆ ಅಂದರೆ, ಈ ಗಮ್ ಹಾಕ್ಕೊಂಡಿದ್ರೆ ಆಮೇಲೆ ಇದು ನಿಮಗೆ ಗಮ್ಮಾಗಿ ಸ್ಟಿಕ್ ಮಾಡಿಬಿಡ್ಬೋದು. ಸೀದಕ್ಕೆ ಸ್ಟಿಕ್ ಮಾಡಬೇಡಿ, ಉಲ್ಟಾ ಯಾವುದು ನೀವು ಆಗಲೇ ಸ್ಟಿಕ್ ಮಾಡಿದರೆ ಅದನ್ನು ನೋಡಿಕೊಂಡು ಈ ಥರ ಉಲ್ಟಕ್ಕೆ ಗಮ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಹಿಂಗೆ ಎಳ್ಕೊಂಡು ಹಿಂಗೆ ಸ್ಟಿಕ್ ಮಾಡ್ಕೊಂಬಿಡಿ. ಅದು ಸ್ಟಿಕ್ ಆಗಿಬಿಡುತ್ತೆ, ಎಲ್ಲೂ ಬಿಚ್ಚೋಗಲ್ಲ. ಗಂಟೆಲ್ಲ ಹಾಕಿದ್ರೆ ಅದು ವಿಯರ್ಡಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ, ಫಿನಿಶಿಂಗು ಬರಲ್ಲ ಅದು ಆ್ಯಕ್ಚುಲಿ. ಆಮೇಲೆ ಅದಕ್ಕೋಸ್ಕರ ನಾನು ಹಿಂಗೆ ಗಮ್ ಹಾಕಿನೇ ಅದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಹಿಂಗೆ ಗಮ್ ಹಾಕೊಂಡು ಸ್ಟಿಕ್ ಮಾಡ್ಕೊಂಬಿಟ್ಟೆ, ಬಿಚ್ಚೋಗಲ್ಲ. ಅದು ಸ್ವಲ್ಪ ಡ್ರೈ ಆಗೋರ್ಗೋಸ್ಕರ ನಾನೀಗ ನಿಮಗೆ ತೋರ್ಸೋಕ್ಕೋಸ್ಕರ ಹಂಗೆ ಇದು ಮಾಡ್ತಾಯಿದ್ದೀನಿ. ಹಿಂಗೆ ತೊಗೊಂಡಿದ್ದೀರಲ್ವ, ಹಿಂಗೀಗ ಹೊಲ್ಕೊಂಡಿದ್ದೀರ, ಮತ್ತು ಸೀದದಲ್ಲಿ ಇಟ್ಕೊಂಡು ಈ ಬೀಡ್ಸ್ ಇದಲ್ವ, ಒಂದು ಬೀಡ್ಸ್ ತೊಗೊಳ್ಳಿ, ಆರಾಮಾಗಿ ಹೋಗುತ್ತೆ. ಸೂಜಿ ನೀವು ನೋಡಿ ಒಂಚೂರು ಸಣ್ಣ ಸೂಜಿ ಆ ಥರ ತೊಗೊಳ್ಳಿ. ಹಿಂಗೆ ತೊಗೊಂಡು ಹಿಂಗೆ ಮುಂದೆ ಇನ್ನೊಂದು ಚೂರು ಸ್ವಲ್ಪ ಆ ಮಣಿಗೆ ಎಷ್ಟು ಬೀಡ್ಸಿಗೆ ಗ್ಯಾಪ್ ಬೇಕು ನೋಡಿಕೊಂಡು ಸ್ವಲ್ಪ ಒಂದು 4-5 ಥ್ರೆಡ್ ತೊಗೊಂಡು ನೋಡ್ಕೊಂಡು ಈ ಥರ ಮಾಡ್ಕೊಂಡು ಹಿಂಗೆ ಎಳ್ಕೊಳ್ಳಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಅದು ಎಲ್ಲೂ ಬಿಚ್ಚೋಗೋದಿಲ್ಲ ನೋಡಿ. ಈ ಥರ ಮತ್ತೆ ಬೀಡ್ಸ್ ತೊಗೊಳ್ಳಿ, ಹಿಂಗೆ ಎಳ್ಕೊಂಬಿಡಿ. ಫಸ್ಟು ಮುಂಚೆನೇ ಹಿಂಗೆ ಹಿಂಗೆ ಇಟ್ಕೊಂಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆಮೇಲೆ ಹಿಂಗೆ ಒಂಚೂರು ಒಂದು ಬೀಡ್ಸಿಗೆ ಎಷ್ಟು ಗ್ಯಾಪ್ ಬೇಕು ನೋಡಿಕೊಂಡು ಅಷ್ಟು ಗ್ಯಾಪ್ ಬಿಟ್ಟು ಈ ಥರ ಹಿಂಗೆ ನೀಟಾಗಿ ಉಳ್ಕೊಂಡು ಹಿಂಗೆ ಎಳ್ಕೊಂಬಿಡಿ. ಒಂದೊಂದು ಥ್ರೆಡ್ ಈ ಥರ ಆಗಿಬಿಡುತ್ತೆ, ಸಮ್ಟೈಮ್ಸ್ ಹಾಗೆ ಆಗುತ್ತೆ, ಯಾವುದು ಪರ್ಫೆಕ್ಟಾಗಿ ಬರೋಲ್ಲ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫಿನಿಶಿಂಗು. ಆ್ಯಕ್ಚುಲಿ ಇದು ಫ್ರಂಟಿಂದ ನಾವು ಇಟ್ಕೊಂಡು ಹೋದಾಗ ಫಿನಿಶಿಂಗ್ ಮಾಡ್ತಾ ಇರ್ತೀವಿ, ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇದು ಬ್ಯಾಕು, ಇದು ಫ್ರಂಟ್. ಮತ್ತು ಬೀಡ್ಸ್ ತೊಗೊಳ್ಳಿ, ಹಿಂಗೆ ಇಳ್ಕೊಂಬಿಡಿ. ಫಸ್ಟು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಳ್ಕೊಂಡು ಒಂದು ಬೀಡ್ಸಿಗೆ ಎಷ್ಟು ಸ್ಪೇಸ್ ಬೇಕೋ ಅದನ್ನು ನೋಡಿಕೊಂಡು ಹಿಂಗೆ ಹೇಳ್ಕೊತ ಹೋಗಿ.
ನೋಡಿ ಈಗ ಇಲ್ಲೊಂದು ಥ್ರೆಡ್ ಬಂದುಬಿಟ್ಟಿದೆ. ಅಯ್ಯೋ ಅದನ್ನು ಹಂಗೆ ಬಿಟ್ಬಿಟ್ರೆ ಫಿನಿಶಿಂಗ್ ಬರೋಲ್ಲ. ಸೂಜಿಲಿ ಮತ್ತೆ ಮಣಿನ ಎಳ್ಕೊಂಡು ಹಿಂಗೆ ಎಳೆದು ಟೈಟಾಗಿ ಹಿಂಗೆ ಎಳೆದು ಹಿಂಗೆ ಕೂರಿಸ್ಬೇಕು ಈ ಥರ ನೀಟಾಗಿ. ಮತ್ತೆ ಬೀಡ್ಸ್ ಹಾಕ್ಕೊಳ್ಳಿ. ಯಾರು ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದಾಗ ನಾವು ಮಧ್ಯ ಮಧ್ಯ ಏನಾದ್ರು ಆಗುತ್ತೆ, ಸಿಕ್ಕಾಗುತ್ತೆ, ಮಿಸ್ಟೇಕ್ ಆಗುತ್ತೆ ಅಂದರೆ ನಾವು ಅದನ್ನು ಹೇಳ್ತಾ ಇರ್ತೀವಿ, ಏನು ಟ್ರಿಕ್ಸ್ ಇರುತ್ತೆ, ಅದು ಫಿನಿಶಿಂಗ್ ಹೆಂಗೆ ನೀಟಾಗಿ ಬರುತ್ತೆ ಅಂತ. ನೀವು ಸ್ಕಿಪ್ ಮಾಡಿದಾಗ 10 ಸೆಕೆಂಡ್ ಸ್ಕಿಪ್ ಮಾಡಿಬಿಟ್ರೆ ಅದು ಏನೂ ಗೊತ್ತಾಗೋದಿಲ್ಲ ಆವಾಗ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿ ನೋಡಬೇಡಿ ಯಾವುದನ್ನು. ಒಂದು ವೀಡಿಯೋ ನೋಡಿದ್ರೆ ಕರೆಕ್ಟಾಗಿ ನೋಡಿ ಅದನ್ನ. ಈ ಥರ ಫುಲ್ ಫಿನಿಶಿಂಗ್ ಆಗಿ ಬರುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ, ನೀವೇ ನೋಡಿ. ಇಷ್ಟೇ ಗ್ಯಾಪ್ ಸಾಕು, ಒಂದು 4-5 ಥ್ರೆಡ್ ಅಷ್ಟು, ಇಷ್ಟೇ. ಒಂದು 4-5 ಥ್ರೆಡ್ ಒಳಗಡೆ ಹಿಂಗೆ ಸೂಜಿ ಹಾಕ್ಕೊಂಡು ಹಿಂಗೆ ಎಳ್ಕೊಂಡ್ರೆ ನೀಟಾಗಿ ಸಕ್ಕದಾಗಿ ಬರುತ್ತೆ ಫಿನಿಶಿಂಗ್. ನಾನು ಫುಲ್ ಫಿನಿಶ್ ಮಾಡ್ತೀನಿ ಈಗ ನೋಡಿ. ಹಂಗೀಗ ಸಿಕ್ಕಾಗುತ್ತೆ ಅಂದರೆ ಹಿಂಗೊಂದು ಬೆರಳು ದಾರ ಹೇಳ್ಕೊಬೇಕಾರೆ ಇದು ಕ್ಯಾಪ್ ಬರೋಕ್ಕೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಮಿಕ್ಕಿದ್ದು ಫುಲ್ ನೋಡಿ. ಆ್ಯಕ್ಚುಲಿ ಇದೆ ಫ್ರಂಟ್. ಈ ಥರ ಉಲ್ಟಕ್ಕೆ ಒಂದೆರಡು ಸುತ್ತಕೊಂಡು ಈ ಥರ ಉಲ್ಟಕ್ಕೆ ಈ ಥರ ಹಿಂಗೆ ಸ್ಟಿಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬರ್ಬೇಕು. ಕಟ್ ಮಾಡ್ಕೊಂಡು ಅದನ್ನು ಸ್ಟಿಕ್ ಮಾಡಿಬಿಟ್ರೆ ಎಲ್ಲೂ ಏನೂ ಬಿಚ್ಚೋಗಲ್ಲ ನೋಡಿ ಫಿನಿಶಿಂಗು. ಇದು ಬ್ಯಾಕ್ ಸೈಡು, ಇದು ಫ್ರಂಟು. ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಕ್ಯಾಪೆಲ್ಲ ಹಾಕಿ ಫಿನಿಶಿಂಗ್ ಮಾಡೋದನ್ನ ಸಕ್ಕದಾಗಿ ಬರುತ್ತೆ, ನಿಮಗೆ ಚೆನ್ನಾಗಿ ಕಾಣುತ್ತೆ ನೋಡಿ. ಚೆನ್ನಾಗಿ ಬಂದಿದೆಲ್ಲ. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಆ್ಯಕ್ಚುಲಿ ನಾವು ಹಾಕೋರು ಗೊತ್ತಾಗುತ್ತೆ ಯಾವ್ದು ಫ್ರಂಟು ಯಾವ್ದು ಬ್ಯಾಕು ಅಂತ ನೋಡೋಕೆ ಏನೂ ಗೊತ್ತಾಗಲ್ಲ. ನಮಗೆ ಗೊತ್ತಾದರೆ ಸಾಕು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಾವು ಮಾಡೋ ಕೆಲಸ. ಈ ಥರ ಬರುತ್ತೆ ಫಿನಿಶಿಂಗು.